ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಫಿಶ್ ನಾವು ಗ್ರೇವಿ ಯಾವ ರೀತಿ ಮಾಡಿಕೊಳ್ಬೇಕು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಇವತ್ತು ನಾವು ಬಾಂಗ್ಡ ತೊಗೊಂಡಿದ್ದೀನಿ. ಬಾಂಗ್ಡ ಎಲ್ಲ ಸ್ವಚ್ಛಾಗಿ ತೊಳೆದು ಅದರಲ್ಲಿರುವಂಥ ಕೊಳೆ ಅಥವಾ ಕಪ್ಪಂದಾಗಿರುವಂಥದ್ದೆಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿ ತೊಳೆದು 2-3 ನೀರಿನಲ್ಲಿ ತೊಳೆದು ನಾವು ಇದನ್ನು ಇಟ್ಟಿದ್ದೇನೆ. ಇವಾಗ ಇದನ್ನು ಯಾವ ರೀತಿ ಮಾಡಬೇಕೆಂಬುದಾಗಿ ನೋಡ್ಕೊಳ್ಳೋಣ. ಅದಕ್ಕೆ ನಾವು ಇದಕ್ಕೆ ಹಚ್ಚಬೇಕಾದ್ರೆ ಇವಾಗೆಲ್ಲ ಇದನ್ನು ಸ್ಲಿಟ್ ಮಾಡಿದೆ. ಈ ಸ್ಲಿಟ್ನಲ್ಲಿ ನಾವು ಇವಾಗ ಅದನ್ನು ಮಸಾಲೆ ತುಂಬಬೇಕಾಗಿರ್ತದೆ. ಆದ್ದರಿಂದ ಅದಕ್ಕೆ ಅರಿಶಿನ, ಕೆಂಪು ಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪು, ಜೀರಿಗೆ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಹುಣಸೆ ಹಣ್ಣಿನ ರಸ ಮತ್ತು ಧನಿಯಾ ಪೌಡರ್, ಇದನ್ನೆಲ್ಲ ಆವಾಗ ಹೇಳಿದಂಥ ಪದಾರ್ಥಗಳನ್ನೆಲ್ಲ ನಾನು ಹುಣಸೆ ಹಣ್ಣು ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಇದನ್ನು ಇವಾಗ ನಾವು ಕೈಲಿಂದ ಅದನ್ನೆಲ್ಲ ತುಂಬಬೇಕು. ತುಂಬಿ ಅದನ್ನು ನಾವು ಇದನ್ನು ಒಂದು 2-3 ತಾಸು ನಾವು ಅದನ್ನು ನಾವು ಮ್ಯಾರಿನೇಟ್ ಆಗಿ ಇಡೋದಾದರೆ ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಉಪ್ಪು, ಖಾರ, ಹುಳಿ ಎಲ್ಲ ಒಳಗಡೆ ಹೋಗ್ತದೆ. ಮತ್ತು ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ನೋಡಿಕೊಳ್ಳೋಣ. ಅದಕ್ಕೆ ಒಂದು ತೆಂಗಿನಕಾಯಿ ಬೇಕು. ನಿಮ್ಗೆ ಎಷ್ಟು ತೆಂಗಿನಕಾಯಿ ಬೇಕೋ, ಒಂದು ಅರ್ಧ ತೆಂಗಿನಕಾಯಿ ಬೇಕೋ, ಎಷ್ಟು ಗ್ರೇವಿ ಬೇಕೋ ಅದರ ಮೇಲೆ ನೀವು ಪ್ರಮಾಣವಾಗಿ ನೀವು ತೆಂಗಿನಕಾಯಿ ಉಪಯೋಗಿಸ್ಕೊಳ್ಳಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಕಾಳು, 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಒಂದು 4-5 ಲವಂಗ ಹಾಕ್ಕೊಳ್ಳಿ, ದಾಲ್ಚಿನ್ನಿ ಹಾಕ್ಕೊಳ್ಳಿ, ಹವಿಜ ಹಾಕ್ಕೊಳ್ಳಿ. ಇವಿಷ್ಟು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ತೆಂಗಿನಕಾಯಿ ಜೊತೆ ಕೊತ್ತಂಬರಿ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಅದಕ್ಕೆ ನಾವು ಒಗ್ಗರಣೆಗೆ ಹಾಕಬೇಕಾದ್ರೆ ನಮಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡಿಕೊಳ್ಳೋಣ. ಅದಕ್ಕೆ ಈರುಳ್ಳಿ ಹಾಕಿ ಅದನ್ನು ಮಾಡಬೇಕು. ಮತ್ತು ಈರುಳ್ಳಿ ಹಾಕಿದಾಗ ನಮಗೆ ಸಾಸಿವೆ, ಜೀರಿಗೆ ಮತ್ತು ನಾವು ಕರಿಬೇವು ಸೊಪ್ಪು ಹಾಕಿ ಅದನ್ನು ಒಗ್ಗರಣೆ ಹಾಕಬೇಕು. ಮತ್ತು 1 ಟೊಮೆಟೊ ಅಥವಾ 2 ಟೊಮೆಟೊ ನಿಮ್ಮ ಹುಳಿಗೆ, ಯಾಕಂದರೆ ಹುಣಸೆಹಣ್ಣು ಹಾಕಿರ್ತೀರ ಮತ್ತು ಅದಕ್ಕೆ ಹುಣಸೆಹಣ್ಣು ಹಾಕಬೇಕಾಗ್ತದೆ. ಅದಕ್ಕಾಗಿ ನೀವು ಹುಣಸೆಹಣ್ಣು ರುಚಿ ನೋಡಿ ಉಪ್ಪನ್ನು ಹಾಕಿ ಮತ್ತು ಈ ಪದಾರ್ಥಗಳನ್ನು ಮತ್ತು ಗ್ರೈಂಡ್ ಮಾಡಿದ್ದನ್ನು ಸಹ ನೀವು ಹಾಕ್ಕೊಂಡು ನೀವು ಒಗ್ಗರಣೆ ಹಾಕ್ಕೊಂಡ್ರಿ. ಆನಂತರ ಅದಕ್ಕೆ ಯಾವ ರೀತಿಯಾಗಿ ಸಾರು ಮಾಡಬೇಕು, ಅದನ್ನು ಗ್ರೇವಿ ಮಾಡಬೇಕೆಂಬುದಾಗಿ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಎಲ್ಲ ಫಿಶ್ಗಳನ್ನು ನಾನು ಅದರಲ್ಲಿ ತುಂಬಿ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟು ಬರ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲ ಮಸಾಲೆ ಹಚ್ಕೊಂಡು ಬರಬೇಕು. ಮತ್ತು ನಿಮ್ಮ ಹತ್ರ ಇದು ತುಂಬ ದೊಡ್ಡದು ಆಗಿರುವಂಥ ಇಷ್ಟು ಬಿಗ್ಗದಾಗಿರುವಂಥ ದೊಡ್ಡದಾಗಿರುವಂಥ ಫಿಶ್ ಇರೋದಾದರೆ ನೋಡಿ, ಇದು ಕಂಪೇರ್ ಮಾಡಿದರೆ ಇದು ತುಂಬ ದೊಡ್ಡದಿದೆ. ಆದ್ದರಿಂದ ಇದನ್ನು ನಾನು ಹಾಫ್ ಮಾಡ್ಕೊಂಡು ಬಂದಿದ್ದೇನೆ, ಹಾಫ್ ಮಾಡಿದ್ದೇನೆ. ನಿಮಗೆ ಹಾಫ್ ಬೇಡ ಅಂತಂದರೆ ಫುಲ್ಲಾಗೆ ಇಟ್ಕೊಳ್ಳಿ. ನಾನು ಹಾಫ್ ಮಾಡಿದ್ದೇನೆ. ಸಾರಿನಲ್ಲಿ ಹಾಕೋದಕ್ಕೆ ಕೆಲವೊಂದು ಸರಿ ಹಾಫ್ ಮಾಡ್ಬೋದು, ನಿಮ್ಗೆ ಇಷ್ಟ ಇದ್ದರೆ ಫುಲ್ಲಾದರೂ ಹಾಕೋಬೋದು. ಇವಾಗ ನಾನು ಕೆಲವೊಂದು ಹಾಫು ಮಾಡಿದ್ದೇನೆ ಕಟ್ ಮಾಡಿಕೊಂಡು, ಮತ್ತು ಕೆಲವೊಂದು ಫುಲ್ ಹಾಗೆ ಇಟ್ಟಿದ್ದೇನೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಮಾಡಿಕೊಂಡು ನೀವು ಇದನ್ನು ಈಗ ನಿಮ್ಗೆ ಬೇಕಾಗಿರುವಂಥ ಸೈಜ್ನಲ್ಲಿ ಇಟ್ಟುಕೊಂಡು ನೀವು ಅದನ್ನು ಗ್ರೇವಿ ಮಾಡಿಕೊಳ್ಬೇಕು. ನಿಮ್ಗೆ ಯಾವ್ದು ಬೇಕೋ ಇಷ್ಟ ಆಗಿರುವ ಪ್ರಕಾರ ನೀವು ಮತ್ತು ಇದನ್ನು ನಾನೀಗ ಮ್ಯಾರಿನೇಟ್ ಮಾಡೋಕ್ಕೆ 2-3 ಗಂಟೆ ನಾನು ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಎಷ್ಟು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದರಲ್ಲಿರುವಂಥ ಮಸಾಲೆ ಎಲ್ಲ ಸೋಕಾಗಿ ನಿಮಗೆ ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಗ್ರೇವಿ ಸಿಕ್ಕುತ್ತೆ. ಆದ್ದರಿಂದ ಇದನ್ನು ಮ್ಯಾರಿನೇಟ್ ಮಾಡುವಂಥದ್ದು ಅವಶ್ಯವಾಗಿದೆ. ಅದನ್ನು ನೀವು ಮಾಡಿ ನಂತರ ಗ್ರೇವಿ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕಿ ಅದಕ್ಕೆ ನಾನು ಸಾಸಿವೆ, ಜೀರಿಗೆಯನ್ನು ಒಗ್ಗರಣೆ ಹಾಕಿದ್ದೇನೆ ಮತ್ತು ಕರಿಬೇವು ಹಾಕಿದ್ದೇನೆ. ಮತ್ತು ಅದಕ್ಕೆ ಈರುಳ್ಳಿ ಹಾಕಿ ನಾನು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬೇಯಿಬಿಟ್ಟಿದ್ದೇನೆ. ಅದು ಫ್ರೈ ಆಗಬೇಕು. ಈರುಳ್ಳಿ ಅದು ಹಸಿ ವಾಸನೆ ಹೋಗಬೇಕು, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಹಾಕಿ ಫ್ರೈ ಮಾಡೋಣ. ನೋಡಿ, ಇದು ಅದಕ್ಕೆ ಕೆಂಪಗೆ ಆಗ್ತಾಯಿದೆ. ಅದಕ್ಕೆ ನಾವು ಉಪ್ಪನ್ನು ಹಾಕೋಣ, ರುಚಿಗೆ ತಕ್ಕಷ್ಟು. ಯಾಕಂದರೆ ಮೀನು ಹಚ್ಚಬೇಕಾದ್ರೆ ನಾವು ಹಾಕಿದ್ದೇವೆ. ಮತ್ತು ಅದಕ್ಕೆ ಖಾರದ ಪುಡಿಯನ್ನು ಸಹ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಇದ್ದರೆ ಅದನ್ನು ರುಬ್ಬುವಾಗ ಹಾಕ್ಕೊಳ್ಬೇಕು. ಇವಾಗ ನನ್ನ ಹತ್ರ ಇಲ್ಲ, ಆವಾಗ ಅದಕ್ಕೆ ನಾನು ಇವಾಗ ಕೆಂಪು ಖಾರ ಹಾಕ್ತಾಯಿದ್ದೇನೆ. ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಕೆಂಪು ಖಾರಗಳನ್ನು ಹಾಕ್ಕೊಳ್ರಿ. ಮತ್ತು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ.
ಕಲರು ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಹುಣಸೆಹಣ್ಣಿನ ನೀರು ಹಾಕ್ಕೊಳ್ಳೋಣ ಸ್ವಲ್ಪ, ಯಾಕಂದರೆ ಅದು ಬೇಯಬೇಕು. ಖಾರ ಉಪ್ಪು ಪಕ್ಕವಾದ ಕಹಿ ಆಗಿಬಿಡುತ್ತೆ ಇಲ್ಲಾಂದರೆ. ಅದಕ್ಕೆ ನಾನು ಇದು ನೋಡಿ, ಹುಣಸೆಹಣ್ಣು ನೀವು ನೆನೆಯಲ್ಲಿಡುವಾಗ ಅದನ್ನು ನೋಡ್ಕೊಂಡು ಹಾಕಿ, ಇಲ್ಲದಿದ್ದರೆ ಅದರಲ್ಲಿ ಏನಾದರೂ ಬೀಜ ಇದ್ದರೆ ಅದು ಗ್ರೈಂಡ್ ಮಾಡುವಾಗಲಿ, ಅಥವಾ ಇದು ಬೀಜ ಬಂದಿದೆ ನೋಡಿ, ಈ ರೀತಿ ಬೀಜ ಇರುತ್ತೆ, ಅದು ನಾರಿರುತ್ತೆ, ಅದು ಅಥವಾ ಮೇಲಿನ ಸಿಪ್ಪೆ ಇರುತ್ತೆ, ಅದನ್ನೆಲ್ಲ ಮೇಲಿಂದೆಲ್ಲ ತೆಗೆದು ಹಾಕಿ ನಂತರ ಬರೀ ತಿಳಿ ನೀರನ್ನು ತಗೊಂಡು ಅದರಲ್ಲಿರೋ ಪಲ್ಪನ್ನು ನೀವು ಹಿಂಡ್ಕೊಂಡು ಇದನ್ನು ಹಾಕ್ಕೊಳ್ಬೇಕಾಗ್ತದೆ. ಇವಾಗ ನೋಡಿ, ಇದಕ್ಕೆ ನಾನು ಗ್ರೈಂಡ್ ಮಾಡಿದಂಥ ಮಸಾಲ ಹಾಕ್ಕೊಳ್ತೀನಿ. ಈಗ ನೋಡಿ, ಅದು ಗ್ರೈಂಡ್ ಮಾಡಿದಂಥ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಇವಾಗ ಅದನ್ನು ಕಲಸೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಖಾರ ಉಪ್ಪು ಅರಿಶಿನ ಎಲ್ಲ ಅದರಲ್ಲಿ ಬೇಯಬೇಕು. ಆದಮೇಲೆ ಅದನ್ನು ನಾವು ಇದಕ್ಕೆ ಗ್ರೈಂಡ್ ಮಾಡಿದಂಥ ನೀರನ್ನು ಸಹ ಹಾಕ್ಕೊಂಡು, ಹುಣಸೆಹಣ್ಣು ನೀರು ಹಾಕ್ಕೊಂಡಿದ್ದೇನೆ. ಮತ್ತು ನಿಮ್ಗೆ ರುಚಿಗೆ ಬೇಕಾದಷ್ಟು ಹುಣಸೆಹಣ್ಣು ನೀರು, ಉಪ್ಪು, ಖಾರ ನೋಡಿಕೊಂಡು ಹಾಕ್ಕೊಂಡು ಅದನ್ನು ಬೇಯಿಸ್ರಿ. ಫಸ್ಟ್ ಇದು ಬೇಯಲಿ, ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕಾಗ್ತದೆ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುವಂಥ ಇರ್ತದೆ. ಯಾಕೆಂದರೆ ಕೊಬ್ಬರಿ ಇದೆ, ಅದು ಬೇಗನೆ ತಳ ಹತ್ತುತ್ತೆ. ಅದಕ್ಕಾಗಿ ನೀವು ಅದನ್ನು ತಳ ಹತ್ತಲಾರ್ದ ಹಾಗೆ ನೀವು ಅದನ್ನು ಕೈ ಆಡಿಸ್ತಾ ಇರಬೇಕು. ಇದನ್ನು ನೋಡೋಣ. ನೋಡಿ, ಇವಾಗ ಅದು ಬೆಂದಿದ್ದಕ್ಕೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಯಿತು, ಅದು ಹಸಿ ವಾಸನೆ ಹೋಯಿತು. ಅದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ಮೀನು ಬಿಡೋದಕ್ಕೆ, ಇದು ಬಾಯ್ಲ್ ಆಗೋದಕ್ಕೆ ನಾನು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಹದ ಬೇಕೋ, ಎಷ್ಟು ತಿಕ್ಕು ಬೇಕೋ ಅಷ್ಟು ನೋಡಿಕೊಂಡು ನೀವು ಅದಕ್ಕೆ ಉಪ್ಪು ಖಾರ ಏನು ಬೇಕೋ ಅದನ್ನು ಬೇಯಿಸ್ಕೊಳ್ಳೋಕ್ಕೆ ಹಾಕಿ. ಇವಾಗ ನಾನು ಹಾಕಿದ್ದೇನೆ. ಇವಾಗ ಇದು ಎಷ್ಟು ಬೇಕಷ್ಟು ಹಾಕಿ ಈಗ ಬಾಯ್ಲ್ ಮಾಡೋಣ. ಇದು ನೀರು ಎಲ್ಲ ಕುದಿಬೇಕು, ಚೆನ್ನಾಗಿ ಕುದಿಯುವಾಗ ನಾವು ಮೀನನ್ನು ಇದರಲ್ಲಿ ಹಾಕಿಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಅದು ಬೇಯ್ತಾ ಇದೆ. ಈ ಸಮಯದಲ್ಲಿ ನಾವು ಅದಕ್ಕೆ ಮೀನುಗಳನ್ನು ಹಾಕ್ಕೊಳ್ಳೋಣ. ಬೇಕಾದ್ರೆ ಹಾಫ್ ಮಾಡಿ, ಇಲ್ಲ ಫುಲ್ ಬೇಕಾದ್ರೆ ಫುಲ್ ಹಾಕ್ಕೊಳ್ಳಿ. ನಿಮ್ಗೆ ಹೇಗೆ ಅನಿಸ್ತದೋ ಹಾಗೆ ಮಾಡಿಕೊಂಡು ತಿನ್ನಿ. ಕೆಲವೊಂದು ಫುಲ್ಲು ಹಾಕಿದ್ದೀನಿ, ಕೆಲವೊಂದು ಹಾಫ್ ಇಟ್ಟಿದ್ದೀನಿ. ಇವಾಗ ತಟ್ಟೆ ಮುಚ್ಚಿ ಹಾಗೆ ಇರೋಣ. ಸ್ವಲ್ಪ ಅಳ್ಳಾಡಿಸೋದು, ಜಾಸ್ತಿ ಅಳ್ಳಾಡಿಸ್ಬಾರ್ದು, ಬೇಯಲಿ ಅಂಥೇಳಿ. ಅದು ಫ್ರೈ ಆಗಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ತೆಗೆಯೋಣ. 5-10 ಮಿನಿಟ್ಸ್ ಹಾಗೆ ಬೇಯಲಿಡೋಣ, ಮುಚ್ಚಿ ಬಿಡೋಣ. ತುಂಬ ಚೆನ್ನಾಗಿ ಬೇಯಲಿದೆ. ಇವಾಗ ಅದನ್ನು ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ ಈಗ ಅದರ ಮೇಲೆ ನಾವು ಕೊತ್ತಂಬರಿಯನ್ನು ಹಾಕೋಣ. ಮತ್ತು ಅದಕ್ಕೆ ನಾವಿವಾಗ ಪ್ಲೇಟಿಂಗ್ ಮಾಡೋಣ. ಒಂದು ಯಾವ ರೀತಿ ಅದನ್ನು ನಾವು ಪ್ರೆಸೆಂಟೇಷನ್ ಮಾಡೋದು ನಾನು ಹೇಳ್ತಾ ಇದ್ದೇನೆ. ಪ್ರೆಸೆಂಟೇಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಚೆನ್ನಾಗಿರುವಂಥ ಫಿಶ್ ಗ್ರೇವಿ ರೆಡಿಯಾಗಿದೆ. ನೀವು ತಿಂದು ನೋಡಿ. ಅದಕ್ಕೆ ನಾವು ಕಾಂಬಿನೇಷನ್ ಆಗಿ ಈರುಳ್ಳಿಯನ್ನು ಮತ್ತು ಲಿಂಬೆಹಣ್ಣು ಇಟ್ಟಿದ್ದೇನೆ. ನೀವು ಯಾವುದಾದ್ರೂ ಕಾಂಬಿನೇಷನ್ ತೊಗೊಂಡು ಚಪಾತಿ ಅಥವಾ ರೈಸ್ ಜೊತೆ ಅಥವಾ ಪರೋಟ ಜೊತೆ ನೀವು ಇದನ್ನು ತಿಂದು ನೋಡಿ, ಟೇಸ್ಟ್ ಮಾಡಿ ನನಗೆ ಇದನ್ನು ಕಮೆಂಟ್ ಮಾಡಿರಿ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡಿ ನನಗೆ ಏನಿದೆ ಎಂಬುದಾಗಿ ನೀವು ಟೇಸ್ಟ್ ಮಾಡಿ ಮಾಡ್ಕೊಂಡು ನೋಡಿ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.